ಎಲೆ ಇವ್ ನಿನ್ನ ಎಲ್ಲಿ ಅಂತ ಹುಡ್ಕನಲ್ಲ ಪಾಶ. ಮಂಟಕ್ ಹೋದ್ರೆ ಮಂಟಗೂ ಇಲ್ಲ. ಇನ್ನ ಯಾಕೆ ಅಲಿಯಕ್ ಹೋಗಿರ್ಬೇಕು ನಮ್ ಜೊತೆಗೂ ಇಲ್ದಂಗೆ. ಅರೆ ನಮ್ದುಗೆ ಅದೇ ಟೆನ್ಷನ್ಗೆ ಡೌಟ್ಗೆ ಬಂದ್ಬಿಟ್ಟೈತೆ ಲೋಕಂದು ಅಣ್ಣ. ಅರೆ ಮಂಜುಂದು ಅಣ್ಣ ನಮ್ದುಗೆ ಬಿಟ್ಬಿಟ್ಟು ಬೇರೆ ಕಡೆದು ದೂಸರದು ಫ್ರೆಂಡ್ ಅಲ್ಲೆಲ್ಲೂ ಹೋಗಕ್ಕಿಲ್ಲ. ಆದ್ರೆ ಇವತ್ತು ನೋಡ್ಬಿಟ್ರೆ ಎಲ್ಲಿಗೆ ಹೋಗ್ಬಿಟ್ಟೈತೆ ನಮಗೆ ಅಪ್ಪಲ್ ಕನ್ಫ್ಯೂಸ್ಗೆ ಆಗ್ಬಿಟ್ಟೈತೆ ಮಂಜುಂದು ಅಣ್ಣ. ಅಲ್ಲ ಲೋಕಂದು ಅಣ್ಣ ಹೇಳೋ ಪಾಶ. ಇವನು ಏನು ಯಾರಿಗೂ ಹೇಳ್ದ ಕೇಳ್ದ ಎಲ್ಲಿ ಸಿಕ್ಕಿರ ಅಲ್ಲಿ ಹೋಗ್ಕೊಂಡ ಏನು. ಇದು ಪಾಪ ಪುಟ್ರಂಗಜ್ಜಿ ಕೇಳಿದ್ರೆ ಆ ಅಜ್ಜಿ ನಿಮ್ ಜೊತೆಗೆ ಆಡ್ತಾವನೇನೋ ಅನ್ಕೊಂಡೆ ಕಡ್ರ ಪಾಪ ನಿಮ್ ಜೊತೆಗೆ ಇಲ್ವಾ ಅಂತ ನಮ್ಮನ್ನೇ ಕೇಳ್ತಿದ್ದೆ. ಈ ನನ್ ಮಗ ಮೋಟ್ ಮಂಜ ಯಾರಿಗೂ ಹೇಳ್ದಂಗೆ ಕೇಳ್ದಂಗೆ ಅದನ್ನ ಹತ್ತು ಹೋಗಿದ್ದಾನದತ್ತು. ಆಜ ಲೋಕಂದು ಅಣ್ಣ ಉದರ್ ಕೊಟ್ಟಿಗೆದು ಗರ್ರಿಲ್ಲ ಮುಂದಿನ ಅಣ್ಣ ಅದು ಅಲ್ಲಿ ಒಂದ್ಸಲ ಬಿಟ್ಬಿಟ್ಟು ಮನೆದು ಕಡೆ ಹೋಗ್ಬಿಡಣ. ನೋಡಿಯಪ್ಪ ಅದು ಒಂದು ಆಗ್ಲಿ. ಅರೇ ಲೋಕಂದು ಹಣ್ಣ ಉದರ್ ಬೇಕೋ ಮಂಜಿಂದು ಹಣ್ಣ ಫುಲ್ ಸೋದೆಯಾಗೆ ಮಾಡ್ಬಿಟ್ಟೈತೆ. ನೋಡು ಪಾಶ ನೋಡು ಅವ್ನ ಮನೆಗಿರೋ ಸ್ಟೈಲ್ ನೋಡು. ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ಮನಿಕೊಂಡವ್ನಿ. ನಾವು ಮಂತಗೆ ಹೊಲ್ತಗೆ ಎಲ್ಲ ಹುಡುಕಿ ಅಲಿತಿದೀವಿ ಎತ್ತೋದ್ನಪ್ಪ ಇವನು ಕೋಳಿ ಹುಂಜಿ ನನ್ನ ಮಗ ಅಂತಾನ. ಇವ್ ಬಂದಿಲ್ಲ ಆರಾಕೆ ಮನಿಕೊಂಡಿದ್ದಾನೆ. ಲೋಕಂದು ಅಣ್ಣ ನಮ್ದಿಗೆ ಹೇಳೇ ಇಲ್ಲ ಇವ್ರಿಗೆ ಬಂದ್ಬಿಟ್ಟು ಇಲ್ಲಿ ಆರಾಮ್ಸೆ ಸೋದಾಗಿ ಹಾಕ್ಬಿಟ್ಟೈತೆ ಮಂಜಿಂದು ಅಣ್ಣ. ಅರೆ ನಮ್ದಿಗೆ ಒಂದೇ ಒಂದು ಏಕ ಬಾತ್ ಬಿ ನೈ ಬೋಲ. ನಮ್ದಿಗೆ ಒಂದು ಮಾತು ಹೇಳಿಲ್ಲ ಲೋಕಂದು ಅಣ್ಣ. ಅರೆ ಬೋರುಂದು ಅಜ್ಜಾಗೆ ಅಂಗಡಿಗೆ ಹತ್ರ ಹೋಗ್ಬೇಕಾದ್ರೂ ನಮ್ದಿಗೆ ಹೇಳ್ಬಿಟ್ಟು ಬತ್ತೇನೋ ಪಾಶ ಅಂತ ಹೇಳ್ಬಿಟ್ಟು ಹೋಗ್ತಿತ್ತು. ಈಗ ದೇಕಿದ್ರೆ ಬಂದ್ಬಿಟ್ಟು ಯಾರಿಗೂ ಬೋಲ್ನಾನಿ ಕ್ಯಾಬಿನಿ ಬಂದ್ಬಿಟ್ಟು ಸೋದಾಗಿ ಹಾಕ್ಬಿಟ್ರೆ ನಮ್ದಿಗೆ ಭಯಾಗೆ ಆಗೋದಿಲ್ಲ. ನಮಗಾಗ್ಬೇಕು ಕಣ ಭಯ. ಅವನಿಗಿಲ್ಲ ಅವನಿಗೆ ಭಯ ಭಕ್ತಿ ಮಾನ ಮರ್ಯಾದೆ ಘನತೆ ಗೌರವ ಯಾವ್ದನ ಐತೆ ಅವನಿಗೆ. ನೋಡು ಯಾವ್ದನ ಟೆನ್ಷನ್ ಅನ್ನೋದೈತೆ ಹಾರಾಕೊಂಡು ಸಿಂತಿಲ್ದನಿಗೆ ಸೆಂಟೆಗೆಲ್ಲ ನಿದ್ದೆ ಅಮ್ಮಂಗೆ ನಾವೀ ಬಂದು ಏಟತ್ತ ಬಡ್ಕೊಂತ ಇದೀವಿ ಯಜ್ಞನ ನೋಡು. ಅರೇ ಲೋಕಂದು ಅಣ್ಣ ನಮ್ದಿಗೆ ಹೋಗ್ಬಿಟ್ಟು ಮಂಜಿನ ಅಣ್ಣಗೆ ಎಬ್ರಿಸ್ಬಿಟ್ಟೈತೆ. ಮಂಜಿನ ಅಣ್ಣ ಅರೆ ಮಂಜಿನ ಅಣ್ಣ ಊಟ ನಂದು ಪಾಸಾಗೆ ಬಂದ್ಬಿಟ್ಟೈತೆ. ಮಂಜಿನ ಅಣ್ಣ ಲೋಕಂದು ಅಣ್ಣ ಮಂಜಿನ ಅಣ್ಣ ಮಾತಿಗೆ ಹತ್ತಿಲ್ಲ. ಚಪ್ರಿಗೊಂದು ದಿಕ್ಕಲ್ಲ ಹೇಳ್ತೀನಿ ಎದ್ದೊಳ್ತಾನ ಅವನೇನ. ನಕ್ಕ ಅವ್ರೇಕ ಬಾರ ಹೆಬ್ರಿಸ್ಬಿಟ್ಟೈತೆ. ಇರಿ ಮಂಜಿನ ಅಣ್ಣ ಅರೆ ಮಂಜಿನ ಅಣ್ಣ ಯಾರು ಲೋ ಪಾಸ ಲೋಕಿ ನೀವೇನ್ರಲ್ಲ ಆಗ ಸ್ಕೂಲ್ಗೆ ಹೋಗೋ ಟೈಮ್ ಆತೆ ಬ್ಯಾಗ್ ಹೊರ್ದೋತೆ. ಅಯ್ಯೋ ನಮ್ಮ ಅಜ್ಜಿ ನೋಡು ರಾತ್ರಿ ಊಟನೇ ಮಾಡಿಲ್ಲ ನಾನು ಇನ್ನನ ಆಲೆ ನಾವು ಊಟಕ್ಕೆ ಇತ್ತಂಗೆ ಮನವಸಿ ಆಲೆ ಬ್ಯಾಗ್ ಹೊರದು ನೀವು ಆಲೆ ಸ್ಕೂಲ್ಗೆ ಹೋಗಕ್ ಬಂದಿದ್ದೀರಾ. ನಮ್ಮ ಅಜ್ಜಿ ಎತ್ತೋತು ಕರೀರಲ್ಲ ಇಲ್ಲಿ. ಅರೆ ಚಿಪ್ಪದ ಮುಂದಿನ ಅಣ್ಣ ಪುಟ್ಟಂದ್ರಂಗಜ್ಜಿ ನಿಮ್ಗೆ ಊಟಕ್ಕೆ ಹಾಕ್ದಂಗೆ ಬಿಟ್ಬಿಟ್ಟೈತೆ. ನಿಮ್ಗೆ ಯಾರು ಎಂಬಲ್ಲ ಗಂಟ್ಲಕ್ ಹೋಗಂಗ್ ಉಗುಳಲ್ಲ ಪಾಸ ಹೇಳ್ತೀನಿ. ಪುಟ್ರಂಗಜ್ಜಿ ಉಮ್ಮಕ್ಕೆ ಇಕ್ದಂಗ್ ಮನಗೋಸೈತಿ ಅಂತ ಕೇಳ್ತಾನಲ್ಲ ಬರ್ಲಿ ತಾಡಿ ಪುಟ್ರಂಗಜ್ಜಿಗೆ ಹೇಳ್ತೀನಿ ತಡಿ ಹೇಳಿ ಇನ್ ಕೂಳ್ ಹಾಕ್ಬಿಡ್ಕಣಜ್ಜಿ ಹಂಗೇನ ಉಪವಾಸ ಕೆಡ್ದು ಹೇಳ್ತೀನಿ 2 ದಿನ ಅಂತ ಹೇಳ್ತೀನಿ. ನೀವೇನ್ರಲ್ಲ ಇನ್ನ ಬ್ಯಾಳಕ್ಕೆ ಇರ್ದಿಲ್ಲ ಇಷ್ಟು ಬೇಗ ಬಂದಿದ್ದೀರ ಈ ಸ್ಕೂಲ್ ತಕೋಳಕ್ಕೆ. ಇನ್ನ ಬ್ಯಾಗಿನ ಜಾವ ಇರ್ಬೇಕು ಸೂರ್ಯನೇ ಹುಟ್ಟಿಲ್ಲ. ಓ ಅಣ್ಣ ಇಲ್ಲಿಲ್ಲ ಲೇ ಮೆಂಟ್ಲಾಗೋಯನ್ ಕಣೋ ಮೆಂಟ್ಲು ಮಂಜಾಗ್ಯಾವನೆ. ನನ್ನ ಮಗನ ಗಣ್ಣ ಸುರ್ಕ ಯಾಕೆ ಹೆಂಗಾಕೈತಿ ಹೆಂಗನ ಹಾಕೈತೆ ಮೆಂಟ್ಲು ಮುಂಜ ಅಂತ ಉಂಟು ಯಾಕೆ ಅವರೇ ಹೊಡಿಯಕ್ಕೆ ಯಾಕ ನಾನೆಲ್ಲಿ ಮೆಂಟ್ಲಾದಂಗ ಆಡಿನ ಏನೋ ಗಣ್ಣ ಸುರ್ಕ. ಮತ್ತೆ ಈಗಿನ ಸೂರ್ಯ ಮುಣಿಯವನೇ ಇವನಿಗೆ ಆನೆ ಬೆಳಕವ್ರದ್ದು ಬೆಳಗಿನ ಜಾವ ಆಗೋಯ್ತಿ ಅಂತಿ ಹೇಳದ್ ನೋಡ ನೀನು. ಹೌದಾ ನನಗೆ ಪಾಯವಾಗೋಯ್ತಲ್ರು ಇನ್ನ ಸಂಜೆನೆ ನಾನ್ ಕತ್ಲಾಗ ಬೆಳಕ್ ಹೊರದು ಐತಿ ಅನ್ಕೊಂಡೆ. ನೀವಿಬ್ರು ಬಂದಿದ್ ನೋಡ ಈ ಸ್ಕೂಲ್ ಕರ್ಕೊಂಡು ಹೋಗಿ ಬಂದಿದ್ದೀರಾ ಅಂತ ಅನ್ಕೊಂಡೆ ಕಡ್ರಲ್ಲ.
ಅರೆ 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 ಲೋಕದಣ್ಣ ನಿಮ್ದು ಕರೆಕ್ಟ್ಗೆ ಹೇಳ್ಬಿಟ್ಟೈತೆ. ಚಿಂತೆದು ಇಲ್ಲ ಅಂದ್ರೆ ಸಂತಿದ್ದು ಹೊಳಗಡೆಗೆ ನಿದ್ದೆಗೆ ಬಂದ್ಬಿಟ್ಟೈತೆ ಅಂತ ಹೇಳ್ತಿಲ್ಲ. ನಿಮ್ದು ಕರೆಕ್ಟ್ಗೆ ಹೇಳೈತೆ ನಿಮ್ದು. ಸುಮ್ಕಿರಲು ಏನಾದ್ ಗೊತ್ತೇನ್ರ, ನಾನು ನಮ್ ತಾತನ ಜೊತೆ ಕುರಿಪಟ್ಲಿ ಮಾಡ್ಕೊಂಡು ಕೂಡನ ಅಂತ ಬಂದು ನಾನು ನಮ್ ತಾತನ ನನಗೆ ಯಾಕನ ರಾತ್ರಿ ನಾಗ ಪಂಚಮಿ ಮಾಡ್ದಾಗಿಂದ ಸೂರ್ಯ ನಿದ್ದೆ ಬರಲ್ಲ ಕಂಡ್ರಲ್ಲ. ಅದಕ್ಕೆನ ಈಗ ಒಂಚೂರು ತೂಗುಡಕ್ಕೆ ಬಂದಂಗ ಆತು. ಅದಕ್ಕೆ ಇಲ್ಲಿ ಮಂಚದ ಮೇಲೆ ಹಂಗೆ ಉಳ್ಕೊಂಡೆ, ನಿದ್ದೆ ಬಂದೈತಿ. ಆಮೇಲೆ ಕಣ್ಬಿಟ್ಟು ನೋಡಿದೆ ಮಳದಕ್ ನಿಂತಂಗೆ ಇವನ್ ಪಾಠ ನಿಂತವನು ಮುಂದೆ. ನನಗ ಅಜ್ಜ ಭಯವಾಗೋತು, ಎಲ್ಲಿ ಸ್ಕೂಲಿಗೆ ಲೇಟ್ ಆಗೋತೇನಪ್ಪ ಅಂತಾನ. ನೀನು ನಿಮ್ ತಾತನ ಜೊತೆ ಕುರಿಪಟ್ಲೆ ಹೊಡ್ಕೊಂಡ್ ಬರೋದ ಪುಟ್ರಂಗಜ್ಜಿ ಹೇಳಿರ್ಲಿಲ್ವೇ? ಸೋ ಇಲ್ಲ ಕಣೋ ಲೋಕಿ, ನಮ್ಮ ಅಜ್ಜಿಗೆ ನಮ್ಮ ಅಮ್ಮಿಗೆ ಯಾರಿಗೂ ಹೇಳಿಲ್ಲ. ನಾನು ಆ ಕಡೆಗೆ ಕೂಕೊಂಡಿದ್ ನಮ್ಮ ಅಂತೆಗೆ ಮನೆ ಮಗ್ಳಾಸಿ ರಪ್ಪ ಕೂಡೋಣ ಅಂತ ನಮ್ಮ ತಾತ ಕುರಿ ಹೊಡ್ಕೊಂಡ್ ಬಂತು. ನಾನ್ ಸುಮ್ಮನೆ ನಮ್ಮ ತಾತ ನಿಂತ ಬಂದೆ, ಯಾರಿಗೂ ಹೇಳಿಲ್ಲ ಕಣಲ್ಲ. ಚಪ್ಪ ನಮ್ಮ ಅಜ್ಜಿತ ಈಗ ಏರಿರ್ತೈತ್ ನಮ್ಮ ಅಜ್ಜಿ ನಾನು ಅಂತಕ್ ಹೋದ್ರಿ. ಲೋಕಿ ಪಾಸ ಮತ್ತೀಗ ಒಂದ್ ಕೆಲಸ ಮಾಡಂದ್ರ ಯಾಕೆ ಗೊತ್ತೆ, ನಮ್ಮ ಅಜ್ಜಿ ಕೇಳ್ತೈತಲ್ಲ ಆವಾಗ ನಾನು ಲೋಕಿನು ಪಾಸಿನ ಜೊತೆಗಿದ್ದೆ ಅಂತ ಹೇಳ್ತೀನಿ, ನೀವು ಉಕಳಾಜಿ ನಮ್ ಜೊತೆಗೆ ಇದ್ದ ಅಂತ ಹೇಳ್ರ. ಅಯ್ಯೋ ಮಂಜ, ನಿನಗೆ ಈ ವಿಷಯ ಹೇಳಿಲ್ಲ ಅಲ್ವೇ? ನಾವು ಫಸ್ಟ್ ನಾನು ಪಾಸ ಹುಡುಕಿಯನ್ನು ನಿಮ್ಮ ಅಂತಕ್ಕೆ ಹೋಗಿದ್ವಿ. ಆವಾಗ ಪುಟ್ರಂಗಜ್ಜಿ ಕೇಳಿದ್ಕೆ ಎಲ್ಲ ಗೊತ್ತಿಲ್ಲ ಕಂಡ್ರ, ನಿಮ್ ಜೊತೆಗೆ ಆಳಕ್ ಹೋಗ್ಯವನೇನು ಅಂತ ಅನ್ಕೊಂಡೆ. ನಾನು ನಿಮ್ ಜೊತೆಗೂ ಇಲ್ವಾ ಅಂತ ನಮ್ಮನೆ ಕೇಳ್ತು. ನೀನು ನೋಡ್ರೆ ನಿಮ್ ತಾತನ ಜೊತೆಗೆ ಇಲ್ಲಿದ್ದ, ನಾವೇನಪ್ಪ ಮಾಡೋಣ? ಸೊ ನೀವ್ ಯಾಕ್ರ ಪುಟ್ರಂಗಜ್ಜಿಗೆ ಹೇಳಕ್ ಹೋದ್ರಿ? ನಮ್ ಜೊತೆಗೆ ಅವನಿಲ್ಲಲ್ಲ, ಯಾಕ್ಲ ಹೋಗ್ಯವನಿ ಅಂತ ಬಿಟ್ಟು ಅಜ್ಜಿ ಕೇಳಕ್ ಹೋಯ್ದ್ರಿ ಅಂತ ಇವ್ರು. ಇಲ್ಲ, ಅವಜ್ಜಿಗೆ ಹೇಳ್ದನ ನೀನು ಇಬ್ರಿಗೆ ಬಲೇ ಅಂತ ಯಾಕ್ಲನ ಎದ್ದ. ಆಮೇಕಿಂದ ನಾವು ನಮ್ ಜೊತೆಗೆ ಇದ್ದ ಕಣಜ್ಜಿ ಅಂತ ಹೇಳ. ಆಮೇಲೆ ಬಂದು ನನ್ನ ಹಿಡ್ಕೊಂಡು ಉಗಿಲಿ ನಮ್ಮ ಅಮ್ಮಯ್ಯರ ಮುಂದೆ ನಿಮ್ಮ ಅಜ್ಜಿ ಬಂದು ಹೇಳಿ, ಯಾಕೆ ಬಂದ್ಬಿಡು ಅಣ್ಣಯ್ಯ ಚೆನ್ನಾಗೈತಿ ಒಂದು. ಎಂತ ಕೆಲ್ಸ ಮಾಡ್ತಿರಲ್ಲ ನೀವಿಬ್ರು ಸೇರ್ಕೊಂಡು. ಯಮ್ಮ ನಮ್ಮ ಅಜ್ಜಿ ಬೇರೆ ಮೊನ್ನೆ ಗರಿ ಸಿಗ್ಯಕ್ ಹೋಗಿ ಹೊಸ ಪರ್ಕೆಗಳ್ನು ಬೇರೆ ಮಾಡೈತಿ. ಯಾವ ಬರ್ಲು ತಗೊಂಡ್ರ ಆಡ್ತೈತೋ ಗೊತ್ತಿಲ್ಲ ನನಗೀಗ. ಅರೇ ಕುಚ್ಚಿ ಐಡಿಯಾ ಕರ್ನಾಯಿ ಮನ್ಸ್ದಣ್ಣ ನಿಮ್ಗೆ ಎಸ್ಕೇಪ್ ಮಾಡಕ್ಕೆ. ಲೋ ಮುಂಜ ನಿಂಗೇನ್ ತಾಲಿ ಇಲ್ಲ ಕಣಲೆ, ಯಾವ ತರ್ತಾಳೆ ನಿಂದು? ಅಲ್ಲ ನಿಮ್ ತಾತನ್ ಜೊತೆಗ್ ಬಂದಿರತ್ ನಿಮ್ ತಾತನ್ ಗೊತ್ತು ತಾನೆ, ಹಂಗಂತ ಹೇಳ್ಸು ನಿಮ್ ತಾತನ್ ಕೈಲೇನ. ನಿಮ್ಮ ಅಜ್ಜಿ ಕೇಳಿರೇ ಬೇಕಾದ್ರೆ ತಾತನ್ ಕೇಳು, ತಾತನ್ ಜೊತೆಗೆ ಹೋಗಿದ್ದಿದ್ ನಾನು ಅಂತ ಹೇಳು. ಆವಾಗ ನಿಮ್ಮ ಅಜ್ಜಿ ಹಾಕ್ಬೈತೈತೆ. ಹೌದಲ್ವೇ? ಎಲೆ ನನಗೆ ಐಡಿಯಾನೇ ಬರ್ಲಿಲ್ಲ ಕಣತ್ತ. ನಿದ್ಗಂಡ್ ನೋಡು, ಜೊತೆಗೆ ಈ ನಡುವೆ ಬೆಂಡೆಕಾಯಿ ತಿನ್ನೋದ್ನ ಒಂದ್ರ ಒಟ್ಟು ಕಮ್ಮಿ ಮಾಡ್ಬಿಟ್ಟಿದೀನಿ. ಅದಕ್ಕೇನ ಅವಾಗ ಒಂದ್ರ ಒಟ್ಟು ತಲೆ ಓಡಲ್ಲ ನನಗೆ. ಇವತ್ತೇ ಹೋಗಿ ಬೋರಾಜ್ ನಂಡೆಗೆ ಒಂದ್ 4 ಬೆಂಡೆಕಾಯಿ ಕೊಡ್ತಂತಾನ ಇಸ್ಕೊಂಡು ಹೋಗ್ಬೇಕು.